ನಾನು ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಇಡಬಲ್ಲೆ. ಯಾವ ಕುರುಬ ಸಮಾಜದ ನಾಯಕರು ಅಂತಾರೆ, ಅಹಿಂದ ನಾಯಕರು ಅಂತ ಹೇಳ್ತಾರೆ, ಅವರಿಗಿಂತಲೂ ನಾವು ಒಂದು ಹೆಜ್ಜೆ ಮುಂದೋಗಿ ಘೋಷಣೆ ಮಾಡಲಿಲ್ಲ. ಆದರೆ ಕುರುಬ ಸಮಾಜ ಇರಲಿ, ದಲಿತರಿರಲಿ, ಮುಸಲ್ಮಾನ್ ಬಂಧುಗಳಿರಲಿ, ಎಲ್ಲರ ಬದುಕಿಗೆ ಕಷ್ಟಗಳು ಅಂತಕ್ಕಂಥದ್ದನ್ನು ಬಂದಾಗ ಅವರಿಗೆ ಗೌರವ ಸಲ್ಲಿಸಿದ್ದೇವೆ ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ಇಲ್ಲೇ ಹರೀಶ್ ಅವರು ಮತ್ತು ನಮ್ಮ ಕೆಲವು ನಾಯಕರೆಲ್ಲ ಸೇರಿ ನಮ್ಮ ನಂಜನಗೂಡಿನಲ್ಲಿ ಒಂದು ಘಟನೆ ನಡೆಯಿತು. ಈಗ ಒಂದು 2 ತಿಂಗಳ ಹಿಂದೆ ಒಬ್ಬ ಹೋಟೆಲ್ನಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಯುವಕ ಒಂದು ಮೊಬೈಲ್ ಫೋನ್ನಲ್ಲಿ ಒಂದು ಸಂದೇಶ ಕಳಿಸ್ತಾರೆ. ಇದನ್ನು ನೋಡಿದಂಥವರು ಯಾರಾದರೂ ಕುಮಾರಣ್ಣ ಅವರಿಗೆ ಈ ಕುಟುಂಬದ ಸಮಸ್ಯೆನ ತಿಳಿಸಬೇಕು ಅಂತೇಳಿ ಒಬ್ಬ ಹೋಟೆಲ್ನಲ್ಲಿ ಮಾಡಿ ಕೆಲಸ ಮಾಡತಕ್ಕಂಥ ಯುವಕ ಚೇತನ್ ಇಲ್ಲಿ ಬಂದಿದ್ದಾನೆ. ಇಲ್ಲಿ ಅವರು ಆ ಒಂದು ವಿಡಿಯೋ ಏನಾಗ್ತಾನೆ, ದೆಹಲಿಯಲ್ಲಿ ನಾನು ಅದನ್ನು ನೋಡಿದಾಗ, ನಮ್ಮ PA ತೋರಿಸಿದಾಗ, ಮುಂದಿನ ಒಂದು ಪ್ರವಾಸಕ್ಕೆ ನಾನು ಕರ್ನಾಟಕಕ್ಕೆ ಬಂದಾಗ ಮೊದಲು ಭೇಟಿ ಕೊಟ್ಟಿದ್ದು ಯಾವೊಂದು ಆ ಕುಟುಂಬದ ಸಮಸ್ಯೆ ಇತ್ತು ಹುಲ್ಲಳ್ಳಿನಲ್ಲಿ, ನಮ್ಮ ನಂಜನಗೂಡಿನ ಹುಲ್ಲಳ್ಳಿ ಗ್ರಾಮದಲ್ಲಿ. ನೇರವಾಗಿ ಆ ಗ್ರಾಮಕ್ಕೆ ಹೋಗಿ ಆ ಕುಟುಂಬ ಏನೋ ಒಂದು ಸಂಕಷ್ಟದಲ್ಲಿದ್ದರು, ಅವ್ರ ಕಷ್ಟವನ್ನು ಕೇಳಲಿಕ್ಕೆ ಏನೋದೆ. ಇದು ಮೈಸೂರು ಜಿಲ್ಲೆಯಲ್ಲಿ ಯಾವ ಒಂದು ಮುಖ್ಯಮಂತ್ರಿಗಳಿದ್ದಾರೆ ಅವರಿಗೆ ಅವ್ರ ಕಣ್ಣಿಗೆ ಕಾಣಲಿಲ್ಲ. ದೆಹಲಿಯಲ್ಲಿ ಕೆಲಸ ಮಾಡತಕ್ಕಂಥ ಜವಾಬ್ದಾರಿಯನ್ನು ನರೇಂದ್ರ ಮೋದಿ ಅವರು ನನಗೇನು ಕೊಟ್ಟಿದ್ರು, ನಾನು ಇಡೀ ದೇಶದಲ್ಲಿ ಪ್ರವಾಸ ಮಾಡಬೇಕಾದರೆ ನನ್ನ ಗಮನಕ್ಕೆ ಬಂದ ತಕ್ಷಣ ಅಂತ ಪ್ರವಾಸವನ್ನು ಮೊಟಕುಗೊಳಿಸಿ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಏನು ಬಂದವು. ಹರೀಶ್ ಅವರು, ಸಾರಾ ಮಹೇಶು, ಮಂಜೇಗೌಡರು ಎಲ್ಲರೂ ಅವತ್ತು ನಾವು ಹೋಗಿದ್ವು. ಆ ಹೆಣ್ಣು ಮಗಳನ್ನ ಕರೆಸಿದ್ದೇನೆ. ಇಲ್ಲಿ 2 ಸಣ್ಣ ಮಕ್ಕಳಿದ್ದಾರೆ. ಆ ಹೆಣ್ಣು ಮಗಳು ಕಿಡ್ನಿ ಪೇಷಂಟು. ಗಂಡನಿಗೆ ಗಾರೆ ಕೆಲಸಕ್ಕೆ ಹೋಗ್ತಿದ್ದ, ಅವನಿಗೆ ಆಕ್ಸಿಡೆಂಟ್ ಆಗಿ ಅವನ ಕಾಲು ಸಮಸ್ಯೆ ಆಯಿತು. ಈ ಹೆಣ್ಣು ಮಗಳು ಮಲಗಿದ್ದಾಳೆ. ಅವ್ರ ಮನೆಗೆ ಹೋದರೆ ಆ ತಂದೆ ತಾಯಂದರು ಅವ್ರನ್ನ ಸಾಕಬೇಕು. ಇಂಥ ಒಂದು ಪರಿಸ್ಥಿತಿನಲ್ಲಿ ಏನು ಅವರ ಮನೆ ಬಾಡಿಗೆ ಮನೆಯಲ್ಲಿದ್ದರು, ಅವ್ರನ್ನ ಖಾಲಿ ಮಾಡಿಸೋದಕ್ಕೆ ಆ ಮನೆ ಓನರ್ ಹೇಳಿದರು. ಈಗ ನಮ್ಮ ಪಕ್ಷದ ವತಿಯಿಂದ ಹರೀಶ್ ಅವರು ಅವರ ಸ್ನೇಹಿತರೆಲ್ಲ ಹೋಗಿ ಆ ಹೆಣ್ಣು ಮಗಳಿಗೆ ಈಗ ಒಂದು ಮನೆಗೆ ವ್ಯವಸ್ಥೆ ಮಾಡಿಕೊಟ್ಟು ಒಂದು ಲೀಸ್ ಬೇಸಿಸ್ನಲ್ಲಿ ಇನ್ನೊಂದು 2 ವರ್ಷದಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ನಿಮ್ಮ ಸರ್ಕಾರವೇ ಈ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ಗೊತ್ತು ನನಗೆ. ಯಾಕೆಂದರೆ ಅವ್ರಿಗೆ ಸೈಟ್ ಇಲ್ಲ, ಮನೆ ಕಟ್ಕೊಡ್ಲಿಕ್ಕೆ ಸೈಟು ಇಲ್ಲ. ಅದರಿಂದ ಈಗ ಹೊಸದಾಗಿ ಲೀಸ್ಗೆ ಒಂದು ಮನೆ ಕೊಡಿಸಿ ಗಂಡನಿಗೆ ಒಂದು ಸಣ್ಣ ಅಂಗಡಿ, ಪೆಟ್ಟಿಗೆ ಅಂಗಡಿ ಭೈರಪ್ಪ, ಪೆಟ್ಟಿಗೆ ಅಂಗಡಿಯನ್ನು ಹಾಕಿ ಜೀವನ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು, ಮಕ್ಕಳು ಓದಲಿಕ್ಕೆ ಸ್ಕೂಲ್ ಫೀಸಿಂದ ಹಿಡಿದು ಎಲ್ಲ ರೀತಿಯ ಕುಟುಂಬಕ್ಕೆ ಇವತ್ತು ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವೇನು ಹಮ್ಮಿಕೊಂಡಿದ್ದೇವೆ. ಕೇವಲ ಪ್ರಚಾರಕ್ಕೆ ಇದನ್ನು ಮಾಡ್ತಕ್ಕಂಥದ್ದಲ್ಲ ನಮ್ಮ ಪಕ್ಷದ ಈ ಕಾರ್ಯಕ್ರಮಗಳು. ಇವತ್ತು ಬೆಳಗ್ಗೆ ನಾನು ಮನೆಯಿಂದ ಬರಬೇಕಾದ್ರೆ ಇಲ್ಲಿಗೆ ನಾನು ನೀನು ಕೂತ್ಕೊಂಬಿಡು ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಒಂದು 500 ಜನ ಮನೆ ಮುಂದೆ ಇದ್ದಾರೆ. ಅದರಲ್ಲಿ ಕ್ಯಾನ್ಸರ್ ಕಾಯಿಲೆ, ಕಿಡ್ನಿ ಕಾಯಿಲೆ, 25 ಲಕ್ಷ 30 ಲಕ್ಷ ಬಿಲ್ ಹಿಡ್ಕೊಂಡ್ಬಂದು ಮನೆ ಮುಂದೆ ಕೂತಿದ್ದಾರೆ. ಒಬ್ಬೊಬ್ಬರಿಗೆ ನಾನು 20 ಲಕ್ಷ 30 ಲಕ್ಷ ಎಲ್ಲಿಂದ ತರಲಿಕ್ಕೆ ಸಾಧ್ಯ ಪ್ರತಿದಿನ? ಇವತ್ತು ಸರ್ಕಾರದವ್ರು ಹೇಳ್ತಾರೆ, ನಾವು ಇವತ್ತು ಗೃಹಲಕ್ಷ್ಮಿ ಯೋಜನೆ ಪುಕ್ಕಟ್ಟೆ ಬಸ್ ಕೊಟ್ಟಿದ್ದೇವೆ, ಇವತ್ತು ಪುಕ್ಕಟ್ಟೆ ಕರೆಂಟ್ ಕೊಟ್ಟಿದ್ದೇವೆ, ಜನ ನೆಮ್ಮದಿಯಿಂದಿದ್ದಾರೆ ಅಂತಕ್ಕಂಥ ಒಂದು ಗುಂಗಲ್ಲಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಮನೆ ಹತ್ರ ಬೆಳಗ್ಗೆ ಒಂದು ಅರ್ಧ ಗಂಟೆ ಬಂದು ಕೂತ್ಕೊಳ್ಳಿ. ಈ ರಾಜ್ಯದ ಜನರ ಬದುಕೇನಾಗಿದೆ ಅಂತಕ್ಕಂಥದ್ದನ್ನ ಚಿತ್ರಣ ನೀವು ಕಾಣಬಹುದು, ಸತ್ಯವನ್ನು. ಇದನ್ನ ಕಾಂಗ್ರೆಸ್ ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮನೆ ಹತ್ರ ನನಗೆ ಬೆಳಗ್ಗೆ ಇದ್ರೆ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡು ಇಲ್ಲ, ನಮ್ಮ ದುಡಿಮೆ ಇವತ್ತು ನಮ್ಮ ಮಕ್ಕಳನ್ನ ಓದಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಆಸ್ಪತ್ರೆಗೆ ಖರ್ಚು ಮಾಡಲಿಕ್ಕೆ ಈಗಾಗಲೇ ಸಾಲ ಸೋಲ ಮಾಡಿದ್ದೇವೆ,
ಮನೆ ಹಾಳು ಮಾಡ್ಕೊಂಡಿದ್ದೇವೆ, ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೇವೆ, 2 ಲಕ್ಷ ರೂಪಾಯಿ ಸಾಲಿಗೆ ಸಾಲ ತಗೊಂಡಿರೋದಕ್ಕೆ 13 ಲಕ್ಷ 14 ಲಕ್ಷ ಕಟ್ಟು ಅಂತಾರೆ. ಇನ್ನೊಬ್ಬ ಒಂದು ಅರ್ಜಿ ಕೊಡ್ತಾನೆ, 38 ಲಕ್ಷ ಸಾಲ ತಗೊಂಡಿದ್ದೆ, 68 ಲಕ್ಷ ಕಟ್ಟಿದ್ದೇನೆ, ಇನ್ನೂ 30 ಲಕ್ಷ ಕಟ್ಟಿ ಅಂತಾರೆ. ನಾನು ಎಲ್ಲಿಂದ ತರಲೋಣ ಅಂತ ಇನ್ನೊಬ್ಬ ಅರ್ಜಿ ಹಿಡ್ಕೊಂಡ್ ಬರ್ತಾನೆ. ಇದು ನಿಜವಾದ ಚಿತ್ರಣ ಇವತ್ತು ನಾವು ಕಾಣ್ತಾ ಇರ್ತಕ್ಕಂಥ. ಇವತ್ತು ಕಾಂಗ್ರೆಸ್ನ ನಾಯಕರುಗಳು ನರೇಂದ್ರ ಮೋದಿಯವರ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ದಿನ 3 ರೂಪಾಯಿ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಜಾಸ್ತಿ ಆಯಿತು. ಏನ್ ಕಾಂಗ್ರೆಸ್ನ ಎಲ್ಲಾ ಮಂತ್ರಿಗಳು ನಮ್ಮ ಮಾಧ್ಯಮದ ಸ್ನೇಹಿತರು ಮುಂದೆ ಕೇಂದ್ರ ಸರ್ಕಾರದ ನೀತಿಯ ಬಗ್ಗೆ ಟೀಕೆ ಮಾಡಿದ್ದು. ಆದರೆ ನಾನು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ನ ಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈ ಕಳೆದ 3 ವರ್ಷದಲ್ಲಿ ವಿದ್ಯುತ್ ಶಕ್ತಿಯ ದರವನ್ನ ಎಷ್ಟೇರಿಕೆ ಮಾಡಿದ್ರಿ? ಬಸ್ ಪ್ರಯಾಣ ದರವನ್ನ ಎಷ್ಟೇರಿಕೆ ಮಾಡಿದ್ರಿ? ಅಲ್ಲಿಂದ ಸಾಯಂಕಾಲ ನಮ್ಮ ಶ್ರಮಜೀವಿಗಳು, ಕೂಲಿ ಕಾರ್ಮಿಕರು ಕೆಲಸ ಮಾಡಿ ಮೈಕೈ ನೋವಿಗೆ ಅಂತ ಹೇಳಿ ಸರ್ಕಾರ ಕೊಡ್ತಕ್ಕಂಥ ಯಾವೊಂದು ಮದ್ಯದ ಬಾಟ್ಲುಗಳು ಎಷ್ಟು ಬಾರಿ ನೀವು ದುಬಾರಿ ರೇಟನ್ನ ಇವತ್ತು ಹೆಚ್ಚುವರಿ ಮಾಡಿದ್ದೀರಿ? ನಿಮ್ಮ ಲ್ಯಾಂಡ್ ಅನ್ನ ಏನಾದರೂ ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಹೋದ್ರೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಕಾಸ್ಟ್ ಎಷ್ಟು ಮಾಡಿದ್ದೀರಿ? ಇದೆಲ್ಲ ಪಟ್ಟಿ ತೆಗಿತೀರಪ್ಪ. ಕಾಂಗ್ರೆಸ್ನ ನಾಯಕರುಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 19ನೇ ತಾರೀಕು ಇದೆಲ್ಲೋ ನಮ್ಮ ತುಮಕೂರಲ್ಲಿ ಸಾಧನಾ ಸಮಾವೇಶ ಮಾಡ್ತಾರಂತೆ. ಸಾಧನಾ ಸಮಾವೇಶ. ಇತ್ತೀಚೆಗೆ ನಾನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಸುದ್ದಿಯನ್ನ ಗಮನಿಸಿದೆ. ರಾಜ್ಯ ಸರ್ಕಾರದಲ್ಲಿ ಈ ಸರ್ಕಾರ ಬಂದ ನಂತರ ಕಳೆದ 2 ವರ್ಷದಲ್ಲಿ ಸುಮಾರು 712 ಪೊಲೀಸ್ ಅಧಿಕಾರಿಗಳ ಮೇಲೆ ಮೊಕದ್ದಮೆ ಹೂಡಿ ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತುಗೊಳಿಸಿದ್ದಾರೆ ಈ ಸರ್ಕಾರದಲ್ಲಿ. ಯಾರು ಆ ಪೊಲೀಸ್ ಅಧಿಕಾರಿಗಳು? ಎಲ್ಲ ಪಿಕ್ ಪ್ಯಾಕೆಟ್ ಮಾಡೋರಿಗೆ ಬೆಂಬಲ ಕೊಡೋರು, ಅವರೇ ನಿಂತು ಮನೆ ದರೋಡೆ ಮಾಡಿಸೋರು. ಇಂಥ ಅಧಿಕಾರಿಗಳನ್ನ ಇವತ್ತು ಈ ಸರ್ಕಾರದಲ್ಲಿ ಇಟ್ಕೊಂಡಿದ್ದಾರೆ. ಈಗ 712 ಜನ ಮೇಲೆ ಆಕ್ಷನ್ ಏನು ತಗೊಂಡಿದ್ದಾರೆ. ಸಾಧನಾ ಸಮಾವೇಶ ಅದಕ್ಕೋಸ್ಕರ ತುಮಕೂರಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಮೈಸೂರು ಜಿಲ್ಲೆಯಲ್ಲೇ ನೋಡಿದಿರಿ, ಇಲವಾಲ್ದ ಹತ್ರ ಈಗೊಂದು 5-6 ವರ್ಷದಿಂದ ಇರಬೇಕು, ಪೊಲೀಸ್ ಅಧಿಕಾರಿಗಳೇ ಸೇರಿ ಯಾರೋ ಒಬ್ಬ ಚಿನ್ನದ ವ್ಯಾಪಾರಿ, ನಾನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಿಮ್ಮೆಲ್ಲರ ಮೇಲೂ ದೋಷ ಕೊಡಲ್ಲ, ಈ ಸರ್ಕಾರ ಯಾವ ರೀತಿ ನಡೀತಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ. ಇಲ್ಲಿ ಇಲ್ವಾಲ್ದ ಹತ್ರ ಒಂದು ಬಸ್ನಲ್ಲಿ ಚಿನ್ನ ಮಾರಾಟ ಮಾಡ್ತಕ್ಕಂಥ ವ್ಯಾಪಾರಿ 3 ಕೋಟಿ ದುಡ್ಡು ಹಿಡ್ಕೊಂಡು ಹೋಯ್ತಾ ಇದ್ದ ಬಸ್ಸಲ್ಲಿ. ಇಲ್ವಾಲ್ದ ಹತ್ರ ಬಸ್ಸನ್ನ ನಿಲ್ಲಿಸಿ ಪೊಲೀಸ್ ಅವತ್ತಿನ ಹಿರಿಯ ಅಧಿಕಾರಿಗಳು ಯಾರಿದ್ರು ಅವರೆಲ್ಲ ಸೇರಿ ಆ 3 ಕೋಟಿ ದುಡ್ಡನ್ನ ದರೋಡೆ ಮಾಡಿದಂತ ವ್ಯಕ್ತಿಗೆ ಮತ್ತು ಯಾವೊಂದು ಪೊಲೀಸ್ ಕಚೇರಿ ಒಂದು ದೇವಸ್ಥಾನ ಇದ್ದಾಗೆ ಆ ಅಧಿಕಾರಿ ಇತ್ತೀಚೆಗೆ ಏನೋ ಒಂದು ಆ ಕಚೇರಿನಲ್ಲಿ ನಡೆಸಿದಂತ ಚಟುವಟಿಕೆಯಿಂದ ಸಸ್ಪೆಂಡ್ ಅಂತ ಮಾಡಿದ್ರು. ಸಸ್ಪೆಂಡ್ ಮಾಡಿ ಮತ್ತೀಗ ಸಸ್ಪೆಂಡ್ ರಿವೋಕ್ ಮಾಡಿ ಅವ್ರಿಗೆ ಅವಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದನ್ನ ಮಾಡಿದ್ದೇವೆ ಅಂತ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಇಂಥ ಸರ್ಕಾರ ನೀವೆಲ್ಲ ನೋಡಿದ್ದೀರಿ. ಕಳೆದ 2006, 2007 ಯಾವ ರೀತಿಯಲ್ಲಿ ಸರ್ಕಾರವನ್ನು ನಡೆಸಿದ್ದೆ, ಬಡವರಿಗೋಸ್ಕರವಾಗಿ ಯಾವ ರೀತಿ ಯೋಜನೆಗಳನ್ನು ತಂದಿದ್ವು. ಇವತ್ತು 2018 ರೈತರ ಸಾಲ ಮನ್ನಾ 14 ತಿಂಗಳಲ್ಲಿ 25,000 ಕೋಟಿ ಸಾಲ ಮನ್ನಾ ಯೋಜನೆಗೆ ಹಣ ಕೊಟ್ಟಂಥದ್ದು. ಈ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ನಾನು ಪ್ರಚಾರ ತಗೊಳ್ಳಿಲ್ಲ ಯಾವುದೇ ರೀತಿಯಲ್ಲಿ. ಇವತ್ತು ನಿಮ್ಮ ಬಂಬು ಬಜಾರು ಮೈಸೂರು ನಗರದೊಳಗೆ ಮಳೆ ನೀರು ಬಂದು ಬಂಬು ಬಜಾರ್ ಮುಳುಗಿತ್ತು. ಅಲ್ಲಿ ಒಂದು ರಾತ್ರಿ ಮುಖ್ಯಮಂತ್ರಿಯಾಗಿ ಆ ಪೌರ ಕಾರ್ಮಿಕರ ಮನೆಯಲ್ಲೇ ಒಂದು ಸಣ್ಣ ಜಾಗ ಮಲಗಲಿಕ್ಕೆ ಕಾಲು ನೀಡ್ಕೊಳ್ಳಕ್ಕಾಗಲ್ಲ ಅಂತ ಮನೆಗೆ ಬಂದು ರಾತ್ರಿ ಆ ಒಂದು ಪೌರ ಕಾರ್ಮಿಕರ ಮನೆ ಒಳಗೆ ಅವತ್ತು ನಾನೇನು ಒಂದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಮಾಡಿದ್ದೆ, ಅದರ ಮೇಲೆ ನಾನು ತೆಗೆದುಕೊಂಡಂತ ನಿರ್ಧಾರ ನಿಮ್ಮ ಬಂಬು ಬಜಾರು ಇವತ್ತು ಯಾವ ರೀತಿ ಇದೆ ಅದು ಸಿದ್ದರಾಮಯ್ಯರು ಮಾಡಿದ್ದಲ್ಲ, ಈ ಕುಮಾರಸ್ವಾಮಿ ಕೊಟ್ಟಂತ ಕಾರ್ಯಕ್ರಮ ಬಂಬು ಬಜಾರ್ನ ಆ ಪುಣ್ಯಾತ್ಮಗ್ರೆ. ಇವತ್ತು JNNURM ಸ್ಕೀಮ್ನಲ್ಲಿ
ಹುಬ್ಬಳ್ಳಿ ನಗರಕ್ಕೆ ಅದು ಕೊಡಬೇಕು ಅಂತ ಇದ್ದಂಥದ್ದು. ಅದನ್ನ ನಾನು ಮೈಸೂರು ನಗರಕ್ಕೆ ವರ್ಗಾವಣೆ ಮಾಡಿ ಬೆಂಗಳೂರು ಮತ್ತು ಮೈಸೂರು ನಗರವನ್ನು ಅತ್ಯಂತ ಸುಸಜ್ಜಿತವಾದಂತಹ ನಗರವಾಗಿ ಮಾರ್ಪಾಡು ಮಾಡಬೇಕು ಅಂತ ಹೇಳಿ JNNURM ಸ್ಕೀಮ್ನ ಮೈಸೂರು ನಗರಕ್ಕೆ ಕೊಟ್ಟ ಹಿನ್ನೆಲೆ ಇವತ್ತು ಈ ಮೈಸೂರು ನಗರದ ಅಭಿವೃದ್ಧಿಯನ್ನು ನೀವು ಕಾಣ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಸುಮಾರು 25-30 ವರ್ಷಗಳ ಆಡಳಿತದಲ್ಲಿ ಕೊಟ್ಟಂತ ಕಾರ್ಯಕ್ರಮ ಅಲ್ಲ ಅದು. ನಾನಿದ್ದಂಥ 18 ತಿಂಗಳ ಆಡಳಿತದಲ್ಲಿ ಮೈಸೂರು ನಗರವನ್ನು JNNURM ಸ್ಕೀಮ್ನ ವ್ಯಾಪ್ತಿಯಲ್ಲಿ ತರ್ತಕ್ಕಂಥದ್ರ ಮುಖಾಂತರ ಈ ಒಂದು ನಗರದ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ಕೊಟ್ಟಂಥದ್ದು. ಇವತ್ತು ಕೆಲವು ಮನೆಗಳನ್ನು ಕಟ್ತಕ್ಕಂಥ ಯೋಜನೆ ಕೊಟ್ಟೆ ಇದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಈಗ ಹಲವಾರು ರೀತಿಯಲ್ಲಿ ಹೇಳಲಿಕ್ಕೆ ನಾನು ಇವತ್ತು ವಿಷಯಗಳನ್ನು ನನ್ನ ಮುಂದೆ ಇಟ್ಕೊಂಡಿದ್ದೇನೆ. ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ತಾವೇನು ಏರ್ಪಾಡು ಮಾಡಿ ಯಶಸ್ಸುಗೊಳಿಸಿದ್ದೀರಿ. ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡೋದು, ಇವತ್ತು ಯಾವ ಕಾಂಗ್ರೆಸ್ ಸರ್ಕಾರ ನನಗೆ ಹೇಳಿದ್ದಾರೆ, ಪಾಪ ಉಪಮುಖ್ಯಮಂತ್ರಿಗಳು ಬಿಡದಿಯ ಇವತ್ತು ಯಾವೊಂದು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದಾರೆ. ಇವತ್ತು ಸುಮಾರು 3-4 ಸಾವಿರ ಕುಟುಂಬಗಳನ್ನು ಬೀದಿಗೆ ತಂದು ನಮ್ಮ ಹೋರಾಟ ಏನಿದೆ ಅದಕ್ಕೆ ಕೇಳ್ತಾರೆ ಅವರು. ಮೊದಲು ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಏನು ಮಾಡಿದ್ದಾರೆ ಅದರ ಬಗ್ಗೆ ಮಾತನಾಡಲಿ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ 3 ರೂಪಾಯಿ ಏರಿಕೆ ಆಗಿದೆ. ಅದಕ್ಕೆ ಕಾರಣ ಇವತ್ತು ಯಾವೊಂದು ಅಮೆರಿಕ ಮತ್ತು ಇಸ್ರೇಲ್ ಇಬ್ಬರು ಜೊತೆಗೂಡಿ ಇರಾನ್ನ ಮೇಲೆ ಯುದ್ಧವನ್ನು ಪ್ರಾರಂಭ ಮಾಡಿದ್ರು. ಸುಮಾರು 50-60 ದಿನಗಳ ಕಾಲ ಯುದ್ಧ ನಡೆದಂಥ ಹಿನ್ನೆಲೆ ಇವತ್ತು ತೈಲ ಬೆಲೆ ಏರಿಕೆ ಬರೀ ಇಂಡಿಯಾ ದೇಶದಲ್ಲಿ ಅಷ್ಟೇ ಅಲ್ಲ ಏರಿರ್ತಕ್ಕಂಥದ್ದು.